discuss one of the important poem in the text is A Girl Called Golden. A Girl Called Golden. Girl called Golden. So one of the important poem is written by, this poem is written by David Bateson. David Bateson is the author of this poem. Remember, in this poem, the poet discussed about a girl, an ordinary girl, but she won so many medals in the running race. 3 gold medals, and also one is in Tokyo Olympic Games. She won many medals. So in this poem, the poet wants to ask questions to that girl. What is the secret? ಕೇಳ್ತಾನೆ ಕವಿ, ಇಷ್ಟೆಲ್ಲ ಸಾಧನೆ ಮಾಡಿದವ ನೀನು, ಅದರ ಗುಟ್ಟು ಏನು, ಸೀಕ್ರೆಟ್ ಏನು ಅಂತೇಳಿ ಕೇಳ್ತಾ ಹೋಗ್ತಾನೆ ಕವಿ. ಯಾರನ್ನ? ಸೊ ಏನೋ ಅದು ಗೋಲ್ಡನ್ ಗರ್ಲ್ ಅಂತ ಕರೀತಿರ್ತಕ್ಕಂಥ ಲೇಡಿಯನ್ನ, ಹುಡುಗಿಯನ್ನ ಕೇಳ್ತಾ ಹೋಗ್ತಾನೆ. ಫಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಆಥರ್ or the poet. Page number 68. David Bateson was born in 1921 and passed on 1998. ಈ ಪದ್ಯವನ್ನು ಬರೆದಿರ್ತಕ್ಕಂಥ ಡೇವಿಡ್ ಬೆಟ್ಸನ್ ಅಂತಕ್ಕಂಥ ವ್ಯಕ್ತಿ 1921ರಲ್ಲಿ ಜನ್ಮವನ್ನು ತಾಳ್ತಾರೆ. ಇಲ್ಲಿವರೆಗೂ ಇರ್ತಾರೋ 1998, 1998ವರೆಗೂ ಕೂಡ ಇರ್ತಾರೆ. ಸೊ he was an Australian poet. ಯಾವ ದೇಶದ ಕವಿ ಈತ? ಆಸ್ಟ್ರೇಲಿಯಾ ದೇಶದ ಕವಿ. ಡೇವಿಡ್ ಬೆಟ್ಸನ್ belongs to Australia, as like India, as like England, as like so many other countries in the world. So this David Bateson belongs to Australian poet. Not only a poet, he is also a photographer. ಕೇವಲ ಕವಿ ಮಾತ್ರ ಅಷ್ಟೇ ಆಗಿರಲಿಲ್ಲ, ಒಬ್ಬ ಫೋಟೋಗ್ರಾಫರ್ ಆಗಿದ್ದ. ಅಂದ್ರೆ ಚಿತ್ರಗಳನ್ನು ತೆಗೆತಕ್ಕಂಥ ಫೋಟೋಗ್ರಾಫರ್, ಛಾಯಾಚಿತ್ರಗಳನ್ನು ತೆಗೆತಕ್ಕಂಥ ಫೋಟೋಗ್ರಾಫರ್ ಆಗಿದ್ದ ಯಾರು? ಡೇವಿಡ್ ಬೆಟ್ಸನ್. ರಿಮೆಂಬರ್, he was born in 1921 and passed on 1998. He was an Australian poet. Not only a poet, he is also a photographer. Remember, that's enough for the author's introduction. ಅಷ್ಟು ಸಾಕು ಕವಿ ಪರಿಚಯ. ಇನ್ನು ಅದರ ಮೇಲಿನ ಪೋಯಂ ನೋಡಿ, about the poem ಬಗ್ಗೆ ಡಿಸ್ಕಸ್ ಮಾಡೋಣ ನಾವು. About the poem. Remember, the ode. ODE. Ode means ಹಾಡ್ತಕ್ಕಂಥ ಅಥವಾ ಯಶೋಗಾಥಕ ಹಾಡು. Ode means song. ಈಗ ಯಾರಾದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು, ಅಂದ್ರೆ ಯಾರದೇ ಇತಿಹಾಸವನ್ನು ಹೇಳ್ತಕ್ಕಂಥ, ಯಾರ ಬಗ್ಗೆ ಹೊಗಳ್ತಕ್ಕಂಥ, ತೆಗಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥ ಒಂದು ಸಾಂಗ್ ಅನ್ನು ನಾವು ಓಡ್ ಅಂತ ಕರಿತೀವಿ. ದ ಓಡ್ ಅಲ್ಲಿ ಕೊಟ್ಟಿದ್ರೆ ಎ ಪೋಯಮ್ ಈಸ್ ಪ್ರೈಸ್ ಆಫ್. ಈ ಒಂದು ಕವನ ಯಾವುದನ್ನ ಹೊಗಳ್ತಾ ಇದೆ? ದಿಸ್ ಪೋಯಮ್ ಓಡ್ ದ ಪ್ರೈಸಸ್ ಹೊಗಳ್ತಾ ಇದೆ. ಈಸ್ ರಿಟನ್ ಬೈ ಅಥವಾ ಈಸ್ ರಿಟನ್ ಆನ್ ಬೆಟ್ಟಿ ಕಟ್ಬರ್ಡ್. ಯಾರ ಬಗ್ಗೆ ಬರೆದಿದ್ದಾರೆ? ಕವಿ ಬೆಟ್ಟಿ ಕಟ್ಬರ್ಡ್. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ದ ಓಡ್ ಆರ್ ದ ಪೋಯಮ್ ಈಸ್ ರಿಟನ್ ಆನ್. ಯಾರ ಮೇಲೆ ಬರೆದಿದ್ದೀವಿ ನಾವು ಇದನ್ನ? ಬೆಟ್ಟಿ ಕಟ್ಬರ್ಡ್ ಬೈ ನೇಮ್. ಅವಳ ಹೆಸರು ಎಲಿಜಬೆತ್ ಕಟ್ಬರ್ಡ್.
ಅಥ್ಲೇಟ್ ಅಂದ್ರೆ ರನ್ನಿಂಗ್ ರೇಸ್ ಅನ್ನ ಮಾಡ್ತಕ್ಕಂತ ಒಬ್ಬ ಆಟಗಾರ್ತಿ, ಅಥ್ಲೇಟ್ ಆಗಿದ್ದವಳು. ಯಾರು? ಬೆಟ್ಟಿ ಕಟ್ಬರ್ ವಾಸ್ ಆನ್ ಆಸ್ಟ್ರೇಲಿಯನ್ ಅಥ್ಲೇಟ್. ಸೊ he was great sprinter. ವೇಗವಾಗಿ ಓಡೋದು. ಸ್ಪ್ರಿಂಟರ್ ಮೀನ್ಸ್ ವೇಗವಾಗಿ ಓಡೋದು ಬೇರೆ, ವೇಗವಾಗಿ ಓಡೋದು ಬೇರೆ, ಓಡೋಗೋದು ಬೇರೆ. ಅತಿ ವೇಗವಾಗಿ ಓಡತಕ್ಕಂಥ ಓಟಗಾರ್ತಿ ಬೆಟ್ಟಿ ಕಟ್ಬರ್ ವಾಸ್ ಒನ್ ಆಫ್ ದ ಸ್ಪ್ರಿಂಟರ್. ಆ ಓಡುವಿಕೆಗಾಗಿ ಓನ್ 3 ಗೋಲ್ಡ್ ಮೆಡಲ್ಸ್. ಎಷ್ಟು ಗೋಲ್ಡ್ ಮೆಡಲ್ಸ್ ಅನ್ನ ಗೆದ್ದಿದ್ದವಳು? 3 ಗೋಲ್ಡ್ ಮೆಡಲ್ಸ್ ಫಾರ್ ಅವರ್ ಸ್ಪ್ರಿಂಟಿಂಗ್. ಅಂದ್ರೆ ವೇಗವಾಗಿ ಓಡತಕ್ಕಂತಹ ಕಲೆಗೋಸ್ಕರವಾಗಿ, ಅಥ್ಲೆಟಿಕ್ಗೋಸ್ಕರವಾಗಿ ಶಿ ವೋನ್ 3 ಗೋಲ್ಡ್ ಮೆಡಲ್. ಯಾರು? ಬೆಟ್ಟಿ ಕಟ್ಬರ್ ಓನ್ 3 ಗೋಲ್ಡ್ ಮೆಡಲ್. ಎಷ್ಟು ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ದವಳು? 3 ಗೋಲ್ಡ್ ಮೆಡಲ್ಸ್ ಅನ್ನ ಗೆದ್ದಿದ್ದು. ಯಾರು? ಬೆಟ್ಟಿ ಕಟ್ಬರ್. ಗೋಲ್ಡ್ ಮೆಡಲ್. ಸೊ ಎಲ್ಲಿ? at the 1956 Olympic Games in Melbourne. ಆಸ್ಟ್ರೇಲಿಯಾದ ಒಂದು ಪ್ರಸಿದ್ಧ ನಗರವಾಗಿರ್ತಕ್ಕಂಥ ಮೆಲ್ಬೋರ್ನ್, ಅಲ್ಲಿ ನಡೆದಿರ್ತಕ್ಕಂಥ ಒಲಿಂಪಿಕ್ ನಲ್ಲಿ ಸೊ ದಿಸ್ ಬೆಟ್ಟಿ ಕಟ್ಬರ್ ಓನ್ 3 ಗೋಲ್ಡ್ ಮೆಡಲ್. ಈ ಬೆಟ್ಟಿ ಕಟ್ಬರ್ ಏನ್ ಮಾಡಿದ್ಲು? 3 ಬಂಗಾರದ ಪದಕಗಳನ್ನು ಗೆದ್ದಿದ್ಲು. ಎಲ್ಲಿ? The Olympics was held at Melbourne in the year of 1956. 1956ರಲ್ಲಿ ಮೆಲ್ಬೋರ್ನ್ ನಗರದಲ್ಲಿ ಆಸ್ಟ್ರೇಲಿಯಾ ದೇಶದ ಮೆಲ್ಬೋರ್ನ್ ನಗರದಲ್ಲಿ ಇರತಕ್ಕಂತ ಒಲಿಂಪಿಕ್ ನಲ್ಲಿ 3 ಗೋಲ್ಡ್ ಮೆಡಲ್ಸ್ ಅನ್ನ ಗೆದ್ದಿದ್ದು. ಗೇಮ್ಸ್ ಇನ್ ಮೆಲ್ಬೋರ್ನ್ she had ಇನ್ನೊಂದನ್ನ ಗೆಲ್ತಾಳೆ. she had a 4th gold medal at 1964 Olympics in Tokyo. ಟೋಕಿಯೋ ನಗರದಲ್ಲಿ ಇರತಕ್ಕಂತ 1964 ಒಲಿಂಪಿಕ್ಸ್ ನಲ್ಲಿ ಮತ್ತೊಂದು ಗೋಲ್ಡ್ ಮೆಡಲ್ ಅನ್ನು ಗೆದ್ದುಕೊಳ್ತಾಳೆ. ಯಾರು? ಬೆಟ್ಟಿ ಕಟ್ಬರ್. So this poem is the ode of her achievement. Yes, come to the poem. So a girl called golden. ಆ ಹುಡುಗಿಯನ್ನೇ ನಾವು ಬಂಗಾರದ ಹುಡುಗಿ ಅಂತ ಕರಿತೀವಿ. ಬಂಗಾರದ ಮಹಿಳೆ, ಹುಡುಗಿ. ಆ ಕರೀಲಿಕ್ಕೆ ಏನ್ ಕಾರಣ ಅಂತ ನಾವು ನೋಡ್ತಾ ಹೋದಾಗ ರಿಟನ್ ಬೈ ಡೇವಿಡ್ ಬೆಟ್ಸನ್. ಎಸ್, ವೈ ಡಿಡ್ ಯು ರನ್? ನೋಡಿ, ಇಲ್ಲಿ ಕವಿ ಆ ಓಟಗಾರ್ತಿಯನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಬೆಟ್ಟಿ ಕಟ್ಬರ್ದನ್ನ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಸ್ಟಾರ್ಟಿಂಗ್ ಪ್ಯಾರಾದಲ್ಲಿ. Why did you run when your schoolmates were walking? Question mark. ಎರಡನೇದು, why did you sprint if they started to run? Question ಇದೆ. ಮೂರನೇದು, why did you try while others were playing? Question mark. Next one, what was the secret that made it seem fun? Question mark. ಎಷ್ಟು ಕ್ವೆಶ್ಚನ್ಸ್ ಇವೆ ಈ ಪ್ಯಾರಾದಲ್ಲಿ? 4 ಪ್ರಶ್ನೆಗಳನ್ನ ಕೇಳ್ತಾರೆ ಕವಿ. ಬೆಟ್ಟಿ ಕಟ್ಬರ್ತ್ಗೆ 4 ಪ್ರಶ್ನೆಯನ್ನ ಕೇಳ್ತಾರೆ. ಮೊದಲನೇ ಪ್ರಶ್ನೆ ಏನು? ವೈ ಡಿಡ್ ಯು ರನ್? ಯಾಕೆ ಓಡ್ತಾ ಇದೀಯಮ್ಮ ನೀನು? ವೈ ಡಿಡ್ ಯು ರನ್? ಯಾಕೆ ನೀನು ಓಡ್ತಾ ಇದೀಯಾ? ನೀನು ಒಬ್ಬಳೇ ಓಡ್ತಾ ಇದೀಯಾ? ನೀನು ಓಡ್ತಾ ಇರುವಾಗ when your schoolmates, ನಿನ್ನ ಎಲ್ಲ ಶಾಲೆಯಲ್ಲಿ ಇರ್ತಕ್ಕಂಥ ಸಹಚರರು ಏನ್ ಮಾಡ್ತಾರೆ? were walking. ಕೇವಲ ಅವರು ನಡೆದಾಡ್ತಾ ಇದ್ದಾರೆ, ಈ ಕಡೆ ಆ ಕಡೆ ಓಡಾಡ್ತಾ ಇದ್ದಾರೆ. ರನ್. ಅವರೆಲ್ಲರೂ ಕೂಡ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ? ನಡೆಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಟ್ ನೀನೇನ್ ಮಾಡ್ತಾ ಇದೀಯಾ? ಓಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ. ವೈ? ಫಸ್ಟ್ ಕ್ವಶನ್. Why did you run while your classmates or schoolmates were walking? ನಿನ್ನ ಫ್ರೆಂಡ್ಸ್ ಗಳು ಜಸ್ಟ್ ಇನ್ನೂ ವಾಕ್ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ನೀನು ಓಡ್ಲಿಕ್ಕೆ ಪ್ರಾರಂಭ ಮಾಡಿದೀಯಲ್ಲ, ಯಾಕೆ?
ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವರ್ ವಾಕಿಂಗ್? ಒಂದು ಪ್ರಶ್ನೆ. ಎರಡನೇದಾಗಿ ವೈ ಡಿಡ್ ಯು ಸ್ಪ್ರಿಂಟ್? ಯಾಕೆ ನೀನು ವೇಗವಾಗಿ ಓಡ್ತಾ ಇದೀಯಾ? ಸ್ಪ್ರಿಂಟ್ ಅಂದ್ರೆ ತುಂಬಾ ವೇಗವಾಗಿ. ತುಂಬಾ ವೇಗವಾಗಿ ಯಾಕೆ ಓಡ್ತಾ ಇದೀಯಾ? ಇಫ್ ದೇ ಸ್ಟಾರ್ಟೆಡ್, ನಿನ್ನ ಫ್ರೆಂಡ್ಸ್ಗಳು ಈಗ ಏನ್ ಸ್ಟಾರ್ಟ್ ಮಾಡಿದ್ರೆ? ಓಡೋಕ್ ಸ್ಟಾರ್ಟ್ ಮಾಡಿದ್ದಾರೆ, ರನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ನೀನು ಅತಿ ವೇಗವಾಗಿ ಯಾಕೆ ಓಡ್ತಾ ಇದೀಯಾ ಅಂತಕ್ಕಂಥ ಸೆಕೆಂಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾರು? ಬೆಟ್ಟಿ, ಮುಖ್ಯವಾಗಿ ಡೇವಿಡ್ ಬೆಟ್ಸನ್. ನಿನ್ನ ಫ್ರೆಂಡ್ಸ್ ಈಗ ಓಡಕ್ ಸ್ಟಾರ್ಟ್ ಮಾಡಿದ್ದಾರೆ, ಆದ್ರೆ ನೀನ್ ಏನ್ ಮಾಡಿದೀಯಾ? ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದೀರ. ಯಾಕೆ? ಮತ್ತೆ ಈಗ ಬೆಟ್ಟಿಗೆ ಕುತ್ಕೊಂಡ್ಬಿಟ್ಟಿರ. ಹೇಳಿ ಸರ್, ನೀವು ಎಷ್ಟು ಬೇಕಾದ್ರೆ ಹೇಳಿ ಕೇಳ್ರಿ. ಬೆಟ್ಟಿ ಈಗ ಇಟ್ಕೊಬಿಡ್ರಪ್ಪ. ಡಮ್ ರೀಡಿಂಗ್ ಇಂದ ಮಾತಾಡ್ಕೋ ಬೆಟ್ಟನ್ನ. ಈಗ ಇಂಗ್ಲಿಷ್ ಬಿಟ್ಟು ಹೇಳಿದ್ರೆ ಇಂಗ್ಲಿಷ್ ಬೇಗ ಕುತ್ಕೊಂಡ್ಬಿಡ್ತೀರಲ್ಲ. ನೀವ್ ಏನ್ ಬೇಕಾದ್ರೆ ಹೇಳಿಕೊಡ್ರಿ. ಅರ್ಥ ಆಯ್ತಪ್ಪ? ನಿಮ್ಗೆ ನೋಡ್ರೆ ಹಾಗೆ ಅನ್ಸುತ್ತಲ್ಲ, ಗಿಡ ಬಂದಲ್ಲ ಆ ಕಡೆ ಗಿಡ. ಎಸ್. ವೈ ಡಿಡ್ ಯು ಸ್ಪ್ರಿಂಟ್? ಯಾಕೆ ಓಡ್ತಾ ಇದೀಯಾ ನೀನು? ಅತಿ ವೇಗವಾಗಿ ಓಡ್ತಾ ಇದೀಯಾ? ನಿನ್ನ ಫ್ರೆಂಡ್ಸ್ಗಳು ಜಸ್ಟ್ ಏನ್ ಸ್ಟಾರ್ಟ್ ಮಾಡಿದ್ದಾರೆ? ಸ್ಟಾರ್ಟ್ ಮಾಡಿದ್ದಾರೆ. ವೈ ಯುವರ್ ಫ್ರೆಂಡ್ಸ್ ಸ್ಟಾರ್ಟೆಡ್ ಟು ರನ್? ನಿನ್ನ ಸ್ನೇಹಿತರು ಈಗ ಓಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನೀನು ಅತಿ ವೇಗವಾಗಿ ಯಾಕೆ ಓಡ್ತಾ ಇದೀಯ ಅಂತ ಪ್ರಶ್ನೆ ಕೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ವೈ ಡಿಡ್ ಯು ಟ್ರೈ? ಯಾಕೆ ನೀನು ತರಬೇತಿಯನ್ನು ಪಡ್ಕೊಳ್ತಾ ಇದೀಯಾ? ಟ್ರೈ. ಮತ್ತೆ ಒಂದು ಪ್ರಶ್ನೆ ತೆಗೆದುಕೊಳ್ತಾರೆ. ಯಾಕೆ ನೀನು ಕೋಚಿಂಗ್ ಅನ್ನು ತೆಗೆದುಕೊಳ್ತಾ ಇದೀಯಾ? ವೈ ಡಿಡ್ ಯು ಟ್ರೈ ವೈಲ್ ಅದರ್ಸ್ ವರ್ ಪ್ಲೇಯಿಂಗ್? ಇನ್ನು ಫ್ರೆಂಡ್ಸ್ಗಳು ಈಗ ಕೇವಲ ಆಟದಲ್ಲಿ ಜಸ್ಟ್ ಪಾಲ್ಗೊಳ್ತಾ ಇದ್ದಾರೆ, ಆದ್ರೆ ನೀನು ಹೆಚ್ಚಿನ ಜ್ಞಾನಕ್ಕೋಸ್ಕರ ಟ್ರೈನಿಂಗ್ ತೆಗೆದುಕೊಳ್ತಾ ಇದೆಯಲ್ಲ. ಯಾಕೆ? ದಟ್ ಈಸ್ ದ ಕ್ವಶನ್. ವೈ ಡಿಡ್ ಯು ಟ್ರೈ ಯುವರ್ ಫ್ರೆಂಡ್ಸ್ ಆರ್ ಯುವರ್ ಕ್ಲಾಸ್ಮೇಟ್ಸ್ ವರ್ ಪ್ಲೇಯಿಂಗ್? ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ವಾಟ್ ವಾಸ್ ದ ಸೀಕ್ರೆಟ್? ಏನು ನಿನ್ನ ಗುಟ್ಟು? ಸೀಕ್ರೆಟ್ ಏನು? ನಿನ್ನ ರಹಸ್ಯ? ಯಾರಿಗೂ ಹೇಳದಿರ್ತಕ್ಕಂಥ ಗುಟ್ಟು ಏನಾದ್ರೂ ಮಡಗಿದೀಯಾ? ವಾಟ್ಸ್ ಯುವರ್ ಸೀಕ್ರೆಟ್ ದಟ್ ಮೇಡ್ ಇಟ್ ಸೀಮ್ ಫನ್? ನೋಡಿ, ನನಗೆ ಕಾಣಿಸ್ತಿದ್ರೆ ರಹಸ್ಯವಾಗಿ ಇರ್ತಕ್ಕಂಥದ್ದಾಗಿ ಕಾಣ್ತಾ ಇದೆ. ಪ್ಲೀಸ್ ಗಿವ್ ಅನ್ ಆನ್ಸರ್ ಟು ಮೀ. ಎಷ್ಟು ಪ್ರಶ್ನೆಗಳು ಬಂದಿವೆ? 4 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ವೈ ಡಿಡ್ ಯು ರನ್? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ವೈ ಡಿಡ್ ಯು ಸ್ಪ್ರಿಂಟ್? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ವೈ ಡಿಡ್ ಯು ಟ್ರೈ? ನಾಲ್ಕನೇ ಪ್ರಶ್ನೆ, ವಾಟ್ ವಾಸ್ ದ ಸೀಕ್ರೆಟ್? 4 ಪ್ರಶ್ನೆಗಳನ್ನು ಕೇಳ್ತಾರೆ. ಎಸ್, we go to second stanza. Was it the field? ಕವಿತೆ ಉತ್ತರ ಹುಡುಕ್ತಾ ಹೋಗ್ತಾನೆ. ಏನು ಇರಬಹುದು? ಕವಿನೇ ತನ್ನಷ್ಟಕ್ಕೆ ತಾನೇ ಉತ್ತರಗಳನ್ನು ಹುಡುಕ್ತಾ ಹೋಗ್ತಾನೆ. Was it the field of? ಒಂದು ವೇಳೆ ನೀನು ಓಡ್ತೀಯ, ತೀವ್ರವಾಗಿ ಓಡ್ತೀಯ, ಟ್ರೈನಿಂಗ್ ತೆಗೆದುಕೊಳ್ತಾ ಇದೀಯ, ಎಲ್ಲವನ್ನು ಸೀಕ್ರೆಟ್ ಆಗಿ ಇಟ್ಟಿದೀಯಾ? ಅದರ ಗುಟ್ಟು ನೋಡಿ. Was it the feel of the fresh air? ಇದನ್ನೆಲ್ಲ ಮಾಡದಿರ್ತಕ್ಕಂಥದ್ದು ಬೆಳಗಿನ ಫ್ರೆಶ್ ಏರ್ ಗಾಳಿನ, ಬೆಳಗಿನ ಹೊಸ ಗಾಳಿಯನ್ನು ಪಡ್ಕೊಳ್ಬೇಕು. ನೋಡಿ, ಆಲ್ಮೋಸ್ಟ್ ಆಲ್ ಪೀಪಲ್ ಆರ್ ಗೋಯಿಂಗ್ ಟು ವಾಕಿಂಗ್ ಇನ್ ದ ಮಾರ್ನಿಂಗ್ ಅಂಡ್ ಇನ್ ದ ಈವ್ನಿಂಗ್. ನಾವೆಲ್ಲರೂ ಕೂಡ ವಾಕ್ ಮಾಡ್ತಕ್ಕಂಥದ್ದು ಬೆಳಗ್ಗೆ ಇಲ್ಲ ಸಾಯಂಕಾಲ. ಆಲ್ಮೋಸ್ಟ್ ಆಲ್ ನಾವು ಮಾಡ್ತಕ್ಕಂಥದ್ದು ಬೆಳಗ್ಗೆ, ಯಾಕಂದ್ರೆ ಫ್ರೆಶ್ ಏರ್ ಇರುತ್ತೆ, ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಆಗಿರಲ್ಲ. ಏನಿರುತ್ತೆ ಅಲ್ಲಿನ? ವೇಟ್, ಯಾರು ಹೇಳ್ಬಿಡಿ. ಫ್ರೆಶ್ ಗಾಳಿ ಇರುತ್ತೆ. ಎಂತ ಮಾತಾಡುವಾಗ ಏನಿರುತ್ತೆ? ಫ್ರೆಶ್ ಏರ್ ಇರುತ್ತೆ. ಜೊತೆ
ಜೊತೆಯಲ್ಲಿ ಹೇಳ್ತಾರೆ ಸನ್ಶೈನ್, ಸೂರ್ಯನ ಪ್ರಖರತೆ. ಕೂತ್ಕೋ. ಸೂರ್ಯನ ಹೊಳಪು ಜಾಸ್ತಿ ಆಗಿರ್ತಂತಿಲ್ಲ ಅನ್ನೋದು ನೀವು ನೋಡ್ತಾ ಇದೆಯಾ ಅಂತ ಕೇಳ್ತಾರೆ ಕವಿ. ತನ್ನಷ್ಟಕ್ಕೆ ತಾನೇ ಇಮೇಜಿನ್ ಮಾಡಿಕೊಳ್ತಾರೆ. ಮೋಸ್ಟ್ಲಿ ಇವಳು ಯಾರು? ಬೆಟ್ಟಿ ಕಟ್ಬ್ಯಾಕ್. ಯಾಕೆ ಓಡ್ತಾ ಇರಬಹುದು? ಯಾಕೆ ಟ್ರೈನಿಂಗ್ ತಗೊಳ್ತಾ ಇರಬಹುದು ಅಂದ್ರೆ ಅವಳಿಗೆ ಅನಿಸಿರುವ ಹಾಗೆ ಫ್ರೆಶ್ ಏರ್ ಸಿಗುತ್ತೆ ಬೆಳಿಗ್ಗೆ, ಬಹಳ ಉತ್ತಮವಾಗಿರ್ತಕ್ಕಂಥ ಗಾಳಿ ಸಿಗುತ್ತೆ. ಗಾಳಿಯ ಜೊತೆ ಸನ್ಶೈನ್ ಸಿಗುತ್ತೆ. ಬೆಳಕಿನ ನೋಡಿ, ವಯಸ್ಸಾಗಿರ್ತಕ್ಕಂಥ ಯಜಮಾನರು ಬೆಳಕಿನ ಎದ್ದು ಕುತ್ಕೊಂಡು ಬಿಸಿಲನ್ನು ಕಾಯಿಸ್ಕೊಳ್ಳಿ, ಕೈ ಮುಂದೆ ಕೂತ್ಕೊಂಡು. ಸೊ ಇಲ್ಲಿ ವಯಸ್ಸಾಗಿರ್ತಕ್ಕಂಥ ಯಜಮಾನರುಗಳು ನೋಡಿ ಮನೆಯಲ್ಲಿ ಬೆಳಗ್ಗೆ ಎದ್ದು ಬಿಸಿಲಿಗೆ ತಮ್ಮ ಮೈಯನ್ನು ಮುಂಡಿ ಕಾಯಿಸ್ಕೊಳ್ತಾರೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಟಿವಿ ಸ್ವಿಚ್ ಆನ್ ಮಾಡಲ್ಲ, ಜೀವನ ನಡೆಯಲ್ಲ. ಜೀವನ ನಡೆಯಲ್ಲ. ಇಲ್ಲ ಟಿವಿ ಸ್ವಿಚ್, ಇಲ್ಲ ಮೊಬೈಲ್ ಇದು ಆನ್ ಮಾಡಿಕೊಂಡ ಮೇಲೆ ಮುಂದಿನ ಎಲ್ಲ ಜೀವನ ಪ್ರಾರಂಭ ಆಗೋದಿಲ್ಲ. ಬಟ್ ಹಳೆ ಕಾಲದ ಜನ ನೋಡಿ, ಎದ್ದ ತಕ್ಷಣವೇ ಮುಖವನ್ನು ಬ್ರಷ್ ಮಾಡಿದ್ರೆ, ಹಲ್ಲನ್ನು ಬ್ರಷ್ ಮಾಡ್ತಾರೆ, ಮುಖ ತೊಳಿತಾರೆ, ಹೊರಗೆ ಬಂದು ಕುತ್ಕೊಳ್ತಾರೆ, ಒಂದು ಕಪ್ ಕಾಫಿ ಕುಡಿದು ಹೊರಗೆ ಬಂದು ಕುತ್ಕೊಳ್ತಾರೆ, ಮೈ ಬಿಸಿಲಿಗೆ ತಮ್ಮ ಮೈಯನ್ನು ಕಾಯಿಸ್ಕೊಳ್ತಾರೆ, ದಷ್ಟಪುಷ್ಟವಾಗಿರ್ತಾರೆ. ಈಗಿನ ಜನ್ರೇಷನ್ ಈಗಿನ ಜನರೇಷನ್ ಮುಖನೇ ತೊಳೆಯಲ್ಲ, ಬೆಡ್ ಕಾಫಿ ಎಷ್ಟೆಲ್ಲ ಕೆಲಸ ಕೊಡ್ತಾರೆ. ಮುಖ ತೊಳೆದಲೆ, ಅಲ್ಲಿ ತಿಕ್ಕಿದಲೆ ಕುಡಿತಕ್ಕಂಥ ಕಾಫಿಗೆ ನೀವು ಬೆಡ್ ಕಾಫಿ. ರಾತ್ರಿ ಎಲ್ಲ ನಿಮ್ ಬಾಯಿಗೆ ಸ್ಟೋರ್ ಆಗಿರುತ್ತೆ, ರಾತ್ರಿ ಸ್ಟೋರ್ ಆಗಿರುತ್ತೆ ನಿಮ್ ಬಾಯಲ್ಲಿ. ಬೆಳಗ್ಗೆ ಮಾತ್ರ ಒಳ ಕಳಿಸ್ತೀರ. ಬೆಡ್ ಕಾಫಿ ಯಾರು ಕುಡಿಯಲ್ಲ, ಯಾರು ಕುಡಿಯಲ್ಲ, ಯಾರು ಕುಡಿಯಲ್ಲ. ಅಲ್ಲ ಬೆಡ್ ಟೀನೇ ಆಗಲಿ ಏನು ತೊಂದರೆ ಇಲ್ಲ. ಬೆಡ್ ಕಾಫಿ ಬೇಡ, ಬೆಡ್ ಟೀ. ಬೆಡ್ ಟೀ ಅಂದ್ರೆ ಹಾಸಿಗೆಯಲ್ಲೇ ಟೀ ಕುಡಿದು ನೆಕ್ಸ್ಟ್ ಬರೋದು ಈ ಕಡೆ ಮಾಡ್ತಾರೆ. ಕೆಲವರು ಮಾಡ್ತಾರೆ ಬೆಡ್ ಕಾಫಿ, ಬೆಡ್ ಟೀ. ಅನಂತರ ಅವೆಲ್ಲ ಅಲ್ಲನ್ನು ಬ್ರಷ್ ಮಾಡ್ತಕ್ಕಂಥದ್ದು, ಮುಖವನ್ನು ತೊಳಿತಕ್ಕಂಥದ್ದು ಸೆಕೆಂಡರಿ ಆಕ್ಟಿವಿಟಿ. ಈಗ ಜನಗಳು ಎದ್ದು ಹೋದ್ರೆ ಕೈ ನುಯ್ಯುತ್ತೆ, ಕಾಲು ನುಯ್ಯುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ, ಮಲ್ಕೊಂಡದ್ರೆ ಎಲ್ಲ ಆಗ್ಬೇಕು ಅನ್ನೋ ಜನಗಳು. ಎಂತ ಕೆಟ್ಟ ಜನಗಳು ಈ ಜನರೇಷನ್ ಆಗಿದೆ ಅಂದ್ರೆ, ಕೂತಂದ್ರೆ ಎಲ್ಲ ಆಗ್ಬಿಡ್ಬೇಕು. ಎಲ್ಲ ರೋಬೋಟ್ ಸಿಸ್ಟಮ್ ಹಿಂಗ್ ಬರ್ತಾ ಇದೆ. ರೋಬೋಟ್ ಬಟನ್ ಹತ್ತಿದಂಗೆ ಬೆಲ್ಲ ತಂದ್ಕೊಡ್ಬೇಕು, ನೀವು ಆಗ್ಬೇಕು, ನುಂಗ್ಬೇಕು, ಎಷ್ಟ ಕೆಲಸ ಆನ್ಬೇಕು, ಬಾಯಿಡುತ್ತೆ, ತಗೊಳುತ್ತೆ, ಮತ್ತೆ ಪುನಃ ನುಂಗ್ಬೇಕು, ಮತ್ತೆ ಬಾಯಿ ತೆಗಿಬೇಕು. ಈ ಸಿಸ್ಟಮ್ ಬರುತ್ತೆ ಮುಂದೆ ಒಂದು ಕಾಲದಲ್ಲಿ. ಅಷ್ಟೊಂದು ಅಡ್ವಾನ್ಸ್ ಆಗಿದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆ ಟೆಕ್ನಾಲಜಿ ತಕ್ಕಂತೆ ಮನುಷ್ಯನ ಆಯಸ್ಸು ಕೂಡ ಕಡಿಮೆ ಆಗಿದೆ. ಎಲ್ಲಿ ನಿಮ್ಮಲ್ಲಿ ಶ್ರಮ ಒಂದು ವಹಿಸ್ತಕ್ಕಂಥ ಕೆಲಸವೇ ಇಲ್ಲ, ಶ್ರಮದ ಕೆಲಸನೇ ಇಲ್ಲ ನಿಮಗೆ. ಹೊಲಕ್ಕೋಗಿ ಊಟ ಕೊಟ್ಟು ಬನ್ನಿ, ನಾವು ಬೈಕ್ ತಗೊಳ್ತೀರಾ, ಹೊಲಕ್ಕೂ ಹಾಗೆ ಯಾರು ನಡ್ಕೊಂಡು ಹೋಗ್ಬೇಕು, ಯಾರು ಇಲ್ಲ. ಬೈಕ್ ಮುಂದೆ ನೋಡೋ, ಅಂಗಡಿಗೆ ಹೋಗು, ಸ್ಕೂಟಿ ಸ್ಟಾರ್ಟ್ ಮಾಡ್ಕೊಳ್ತೀರ. ಅಂಗಡಿಗೆ ಹೋಗು ಅಂದ್ರೆ ಸ್ಕೂಟಿ ಸ್ಟಾರ್ಟ್ ಮಾಡ್ಕೊಳ್ತೀರಾ, ಯಾರು ನಡ್ಕೊಂಬರಲ್ಲ ಅಂಗಡಿ. ನಿಮ್ಮ ಮೈಯಿಂದ ಸ್ವೆಟ್ ಹೊರಗೆ ಬರಲ್ಲ, ಸ್ವೆಟ್ ಬೆವರು ಒಂದು ಹನಿನೂ ಕೂಡ ಹೊರಗೆ ಬರಲ್ಲ, ಅಲ್ಲೇ ಸ್ಟಾಕ್ ಆಗ್ತದೆ. ಹಾಗಾಗಿ ದಿನ ಬೆಳಕಂದ್ರೆ ಕಾಯ
2 ಧಾರಾವಾಹಿ ನೋಡ್ತೀನಿ. ಎರಡೂ ಕಡೆ ಹಾಕಿರ್ತೀನಿ, ಈ ಕಡೆ ಒಂದು ಹಾಕೋದು, ಈ ಕಡೆ ಒಂದು ಹಾಕೋದು, ಎರಡೂ ಕಡೆ ಧಾರಾವಾಹಿ, ಇಲ್ಲೊಂದು ಅರ್ಧ ಗಂಟೆ ನೋಡೋದು, ಅಲ್ಲೊಂದು ಅರ್ಧ ಗಂಟೆ ನೋಡೋದು. ನಮ್ಮ ಹುಡುಗಿಯರು ನಮ್ಮ ಹುಡುಗರು ಬೇರೆ ಎದ್ದಾಳಲ್ಲ ಇತ್ತೀಚೆಗೆ. ಇಲ್ಲಿಂದ 5:15 ಹೋದರು 6 ಗಂಟೆ ಟಿವಿ ಹಾಕಿ ಕುತ್ಕೊಂಡ್ರು ಅಂದ್ರೆ ಎಲ್ಲ ಧಾರಾವಾಹಿಗಳು 11 ಗಂಟೆವರೆಗೂ ನೋಡ್ತಾರೆ. 11 ಗಂಟೆ. ಆಮೇಲೆ ರಾತ್ರಿಗಳೆಲ್ಲ ಡಂಪ್ ರೈಡಿಂಗ್ ಮಾಡ್ತೀವಿ. 11 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಡಂಪ್ ರೈಡಿಂಗ್ ಅಂತ. ಅದೇ ಹೇಳಿದ್ದು, ಡಂಪ್ ರೈಡಿಂಗ್ 11 ಗಂಟೆಗೆ ಸ್ಟಾರ್ಟ್. ಬೆಳಗ್ಗೆ 8 ಗಂಟೆವರೆಗೂ ಡಂಪ್ ರೈಡಿಂಗ್. ಡಂಪ್ ರೀಡಿಂಗ್ ಅದು ನಮ್ಮ ಪ್ರಕಾರ. 8 ಗಂಟೆಗೆ ಎದ್ದಾಡ್ತೀರಾ, ಹಿಂದೆ ನಿತ್ಯ ಕರ್ಮ ಮುಗಿಸ್ಕೊಂಡು ಮತ್ತೆ ಬ್ಯಾಗಿಂದ ಹಾಕೊಂಡು ಸುಮ್ಮನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಟೈಮ್ ವೇಸ್ಟ್ ಆಗಬಾರ್ದು. ಇವತ್ತಿನ ಕ್ಷಣ, ಇವತ್ತಿನ ನಿಮಿಷ ನಿಮ್ಮ ಜೀವನದಲ್ಲಿ ಇನ್ನೊಂದ್ಸರಿ ಬರಲ್ಲ, ಸಾಧ್ಯನೇ ಇಲ್ಲ. ಮತ್ತೆ 100 ವರ್ಷ ಬರ್ಬೇಕು. ಇವತ್ತಿನ ಕ್ಷಣ, ಇವತ್ತಿನ ಡೇಟ್ ಬರ್ಬೇಕಂದ್ರೆ ಮತ್ತೆ 100 ವರ್ಷ ಬರ್ಬೇಕು. ಮುಂದಿನ 100 ವರ್ಷದಲ್ಲಿ ನಾವು ಯಾರು ಇರೋದು, ಯಾರೇ ಇರೋದು. ಹಾಗಾಗಿ ಟೈಮ್ ಅಂಡ್ ಟೈಮ್ ವೆರಿ ಇಂಪಾರ್ಟೆಂಟ್. ಯಾರು ನೆನಪಾರ್ಬೇಕು, ಸುಮ್ಮನೆ ಪಾಸನ ಆಗ್ತಾ ಇದೆ. ಯಾರು ಚೆನ್ನಾಗಿ ರಿಪ್ಲೇಸ್ ಮಾಡ್ಕೊಳ್ತಾರೋ ಚೆನ್ನಾಗಿರ್ತಾರೆ. ಎಸ್, ಕಂಟಿನ್ಯೂ. ವಾಸ್ ಇಟ್ ದ ಫೀಲ್ ಆಫ್ ಫ್ರೆಶ್ ಏರ್ ಅಂಡ್ ಸನ್ಶೈನ್? ನಿನಗೆ ಏನಾದ್ರು ಬೆಳಗ್ಗೆ ಫ್ರೆಶ್ ಏರ್ ಸಿಗುತ್ತೆ ಅಂತ ಓಡ್ತಾ ಇದೆಯಾ, ವಾಕ್ ಮಾಡ್ತಾ ಇದೆಯಾ, ಟ್ರೈನಿಂಗ್ ತೆಗೆದುಕೊಳ್ತಾ ಇದೆಯಾ, ಸನ್ಶೈನ್ ಸಿಗುತ್ತೆ ಅಂತ ಟ್ರೈನಿಂಗ್ ತೆಗೆದುಕೊಳ್ತೀಯಾ ಅಂತ ಕೇಳ್ತಾನೆ. ವಾಸ್ ಇಟ್ ಸ್ಟಿರ್? ನೋಡಿ, ಸ್ಟಿರ್ ಅಂದ್ರೆ ಕದಡೋದು. ಹೆಣ್ಮಕ್ಳು ತಲೆ ತೊಳೆದಾಗ ಅವ್ರ ತಲೆ ಕೂದಲು ಕದಡಿರುತ್ತೆ. ಕದಡೋದಂದ್ರೆ ಗೊತ್ತಲ್ಲ ನಿಮಗೆ? ತಲೆ ತೊಳ್ಕೊಂತಾರೆ ಹೆಣ್ಮಕ್ಳು, ವಾರದಲ್ಲಿ 2 ಸಾರಿ 3 ಸಾರಿ ತಲೆ ತೊಳ್ಕೊಳ್ತಾರೆ. ತಲೆ ತೊಳ್ಕೊಂಡಾಗ ಅವ್ರ ತಲೆ ಕೂದಲುಗಳು ಆ ಕಡೆ ಈ ಕಡೆ ಚಂಡಿ ಚಾಮುಂಡಿ ಅವತಾರದಲ್ಲಿ ಇರ್ತೀರ ಅಲ್ಲೇನಪ್ಪ? ಆ ಅವತಾರದಲ್ಲಿ ಅಂತ ಯಾರೋ ನೋಡಿದ್ದಕ್ಕೆ ಓಡೋಗ್ಬಿಡ್ಬೇಕು. ಅದು ಕತ್ತಲಲ್ಲಿ ನೋಡಿದ್ರೆ ಭಯ ಆಗ್ಬಿಟ್ಟು ಓಡೋಗ್ಬಿಡ್ಬೇಕು. ಆ ರೀತಿಲಿ ವಾಸ್ ಇಟ್ ಸ್ಟಿರ್ ಆಫ್ ಬ್ರೀಸ್ ಇನ್ ಯುವರ್ ಏರ್? ಆ ಒಂದು ಗಾಳಿಯ ಸುವಾಸನೆ ನಿಮ್ಮ ತಲೆಯ ಕೂದಲು, ಕೆದರಿರ್ತಕ್ಕಂಥ ಸ್ಥಿರ ಆಗಿರ್ತಕ್ಕಂಥ ಕೂದಲೊಳಗಡೆ ಹೋಗ್ಲಿ ಅಂತ ಓಡ್ತಾ ಇದೆ ಅಂತೇಳಿ ತನ್ನಷ್ಟಕ್ಕೆ ತಾನೇ ಇಮೇಜ್ ಮಾಡ್ಕೊಳ್ತಾನೆ ಕವಿ. ಅವಳು ಹೇಳ್ತಾ ಇಲ್ಲ, ತನ್ನಷ್ಟಕ್ಕೆ ತಾನೇ ಇಮೇಜ್ ಮಾಡ್ಕೊಳ್ತಾನೆ. ಏನಂತ? ವಾಸ್ ಇಟ್ ದ ಸ್ಟಿರ್? ಸ್ಟಿರ್ ಅಂದ್ರೆ ಕದಡಿರೋದು. ತಲೆ ಬಾಚ್ಕೊಂಡಿರಲ್ಲ, ಕದಡಿರ್ತ ನೋಡಿ, ಕದಡು. ಆಫ್ ದ ಬ್ರೀಸ್ ಇನ್ ಯುವರ್ ಏರ್. ವಾಟ್ ಮೇಡ್ ದ ಕೋಚ್? ಏನನ್ನ ನೋಡಿ ನಿನ್ನ ಕೋಚು ನಿನ್ನನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಏನನ್ನ ನೋಡಿ, ಯಾವುದನ್ನ ಪರಿಗಣಿಸಿ ನಿಮ್ಮ ಕೋಚ್ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ? ವಾಟ್ ಮೇಡ್ ಯುವರ್ ಕೋಚ್ ರೆಕಗ್ನೈಸ್ ಯು ವರ್ ಸ್ಪೆಷಲ್? ನೀನೇ ಸ್ಪೆಷಲ್ ಅಂತೇಳಿ ಯಾಕೆ ನಿಮ್ಮ ಕೋಚ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತೇನೆ. ವೈ ಯುವರ್ ಕೋಚ್ ಸೆಲೆಕ್ಟೆಡ್ ಯು? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಯು? ಏನಿದೆ ನಿನ್ನಲ್ಲಿ ಸ್ಪೆಷಾಲಿಟಿ? ಯಾರು ಕೇಳ್ತಿದ್ರೆ? ಕವಿ ಕೇಳ್ತಾನೆ. ಸ್ಪೆಷಾಲಿಟಿ ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಕರೇಜ್? ಮೋಸ್ಟ್ಲಿ ಈಗಿರಬಹುದು. ನಿನ್ನಲ್ಲಿ ಇರ್ತಕ್ಕಂಥ ಧೈರ್ಯವನ್ನ ಎದುರಿಸುವ ಸಾಮರ್ಥ್ಯ, ಸ್ಪೇರ್, ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ನಿನ್ನಲ್ಲಿ ಇದೆ ಅಂತೇಳಿ ಯುವರ್ ಕೋಚ್ ಈಸ್ ಸೆಲೆಕ್ಟೆಡ್ ಯು ಅಂತೇಳಿ ಕವಿ ಆಲೋಚನೆ ಮಾಡ್ತಾರೆ. ಎಲ್ಲವನ್ನೂ ಎದುರಿಸ್ತಕ್ಕಂಥ ಸ್ಪೇರ್ ಕೆಪಾಸಿಟಿ ಇದೆ ನಿಮಗೆ, ಎಲ್ಲವನ್ನೂ ಎದುರಿಸ್ತಕ್ಕಂಥ ಕೆಪಾಸಿಟಿ ಇರೋದ್ರಿಂದ ಸೊ ಯಾರು ಆಯ್ಕೆ ಮಾಡ್ಕೊಂಡಿದ್ರೆ? ಯುವರ್ ಕೋಚ್ ಈಸ್ ಸೆಲೆಕ್ಟೆಡ್ ಯು ಅಂತೇಳಿ ಯಾರು ಹೇಳ್ತಾರೆ? ಕವಿ ತನ್ನಷ್ಟಕ್ಕೆ ತಾನೇ ಹೇಳ್ತಾರೆ. ನೆಕ್ಸ್ಟ್, showing your will when the measures were taken. ನೀನು ತೋರಿಸ್ತಾ ಇದೆಯಾ? ನಿನ್ನ ಇಚ್ಛೆಯನ್ನ, ವಿಲ್ ಅನ್ನ ತೋರಿಸ್ತಾ ಇದೆಯಾ? ನಿನ್ನ ವಿಲ್ ಅನ್ನ ನೀನು ತೋರಿಸ್ತಾ, ಶೋಯಿಂಗ್ ಯುವರ್ ವಿಲ್. ಯಾವಾಗ ನಿನ್ನ ಇಚ್ಛೆಯನ್ನು ತೋರಿಸ್ತೀಯಾ? when the muscles, ನಿನ್ನ ಮಾಂಸಖಂಡಗಳು, muscles were aching. ಕೈ ನುಯ್ಯುತ್ತೆ, ಕಾಲು ನುಯ್ಯುತ್ತೆ, ಮೈ ನುಯ್ಯುತ್ತೆ. ಏನಾದ್ರೂ ಒಂದು ಸ್ಪೋರ್ಟ್ಸ್ ನಿಮ್ಮನ್ನು ಕಳಿಸಿದ್ರೆ ಹೋಗಿ ಖೋ ಖೋ ಆಡ್ಕೊಂಡ್ಬರ್ರಿ,
8 ದಿವಸ ಬೇಕು ನೀವು ರಿಕವರಿ ಆಗಲಿ. ಎಷ್ಟು ದಿವಸ? 8 ದಿವಸ ಬೇಕು. ಒಂದು ದಿವಸ ಕೈ ನೋಯುತ್ತೆ, ಇನ್ನೊಂದು ಈ ಕೈ ನೋಯುತ್ತೆ, ಇನ್ನೊಂದು ಈ ಕಾಲು ನೋಯುತ್ತೆ, ಈ ಕಾಲು ನೋಯುತ್ತೆ, ಅಲ್ಲಿ 4 ದಿವಸ ಆಯ್ತು. ಮೈ ನೋಯುತ್ತೆ 5 ದಿವಸ ಆಯ್ತು, ತಲೆ ನೋಯುತ್ತೆ 6 ದಿವಸ ಆಯ್ತು, ಕೊನೆಗೆ ರಿಕವರಿ ಆಗ್ಲಿಕ್ಕೆ 7 ದಿವಸ ಬೇಕು. ಆದ್ರೆ ಇಲ್ಲಿ ಇವಳಿಗೆ ಏನಾಗ್ತದೆ, ಮುಖ್ಯವಾಗಿ ತನ್ನ ಇಚ್ಛೆಯನ್ನು ಬಿಡ್ತಾ ಇಲ್ಲ ಇವಳು. ಶೋಯಿಂಗ್ ಅವರ್ ವಿಲ್ when the muscles were aching. ಈ ಮಾಂಸ ಕಂಠಗಳ ನೋವಿನಲ್ಲಿದ್ದಾವೆ. aching ಅಂದ್ರೆ ನೋವು. long spells of effort. ದೀರ್ಘಕಾಲ ಅವಳು ಪರಿಶ್ರಮವನ್ನು ಆಗ್ತಾ ಬರ್ತಾ ಇದ್ದಾಳೆ. ದೀರ್ಘಕಾಲ long spells of efforts and much to be learned. ಸಾಕಷ್ಟು ಕಲಿತಿದ್ದಾಳೆ. long spells of efforts ಇಂದಾಗಿ she learned much and heeding the words. ಅನೇಕ ಪದಗಳನ್ನು ಗಮನಿಸ್ತಾಳೆ. ನೋಡಿ, ಒಬ್ಬ ವ್ಯಕ್ತಿ ಹೀಡಿಂಗ್ ಅಂದ್ರೆ ಗಮನಿಸೋದು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಮುಂದೆ ಬರ್ತಾ ಇದೆ ಅಂದಾಗ ಹಿಂದಿನಿಂದ ಅವ್ರನ್ನ ಕಾಲಿರ್ತಕ್ಕಂಥ ಬಹಳ ಜನ ಇರ್ತಾರೆ. ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದಾನೆ ಅಂದಾಗ ಆ ವ್ಯಕ್ತಿಯನ್ನು ಬ್ಯಾಗ್ ತಗೊಳ್ಳಕ್ಕೆ ಅನೇಕ ಜನ ಪ್ರಯತ್ನ ಮಾಡ್ತಾರೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಚೆನ್ನಾಗಿ ಹೋಗ್ತದೆ ಅಂದ್ರೆ ಅವ್ನು ಕೂರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಮುಂದಕ್ಕೆ ಬಿಡಲ್ಲ, ನಮ್ ಜೊತೆನೆ ಇರಬೇಕು, ನಮಗಿಂತ ಜಾಸ್ತಿ ಮಾರ್ಕ್ಸ್ ತಗೋಬಾರದು, ಆ ರೀತಿಯಲ್ಲಿ ಮುಖ್ಯವಾಗಿ. ಸೊ ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್. ಇನ್ನು ಕೆಲವರು ಇವಳನ್ನು ತಿರಸ್ಕರಿಸ್ತಾರೆ. ಇವಳು ಏನ್ ಮಾಡಕ್ಕಾಗುತ್ತೆ? It's highly impossible. Some others were rejected, knowing that winning could only be earned. ಯಾವಾಗ ನನ್ನನ್ನು ನೋಡ್ತಾರೆ, ನಾನು ಗೆಲುವನ್ನ ಸಾಧಿಸಿದಾಗ ನನ್ನ ಕಡೆ ಗಮನವನ್ನು ಹರಿಸ್ತಾರೆ ಜನ ಅಂತೇಳಿ ಯಾರು ಹೇಳ್ತಿದ್ದಾರೆ? ಬೆಟ್ಟಿ ಕಟ್ಬರ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ಸಂಜ ಟೈಮ್ ಸ್ಲಿಪ್ಡ್ ಅವೇ. ನೋಡಿ, ಕೂತಿದ್ರೆ ಟೈಮ್ ಪಾಸ್ ಆಗುತ್ತೆ, ನಿಂತಿದ್ರೆ ಟೈಮ್ ಪಾಸ್ ಆಗುತ್ತೆ, ಮಲ್ಕೊಂಡಿದ್ರು ಟೈಮ್ ಪಾಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಟೈಮ್ ಯಾರನ್ನೂ ಕಾಯಲ್ಲ, ಸುಮ್ಮನೆ ತನ್ನಷ್ಟಕ್ಕೆ ತಾನು ರೊಟೇಟ್ ಆಗ್ತಾ ಇರುತ್ತೆ. ಟೈಮ್ ಸ್ಲಿಪ್ಡ್ ಅವೇ. ಸಮಯ ಜಾರ್ಕೊಂಡು ಹೋಗುತ್ತೆ. ಟೈಮ್ ಸ್ಲಿಪ್ಡ್ ಅವೇ. ದೆನ್ ಕಮ್ ದ ಒಲಿಂಪಿಕ್ಸ್. ಕೊನೆಗೆ ಯಾವ್ದು ಬಂತು? ಒಲಿಂಪಿಕ್ಸ್ ಗೇಮ್ ಬಂತು. Come Olympics, see still in your teens. ತುಂಬಾ ಎಳೆಯ ವಯಸ್ಸಿನಲ್ಲಿ, ಟೀನ್ಸ್ ಅಂದ್ರೆ ಎಳೆಯ ವಯಸ್ಸುಗಳಿಗೆ, ಯಾರಿಗೆ ಗಟ್ಟಿ ಬರ್ತದೆ, ತುಂಬಾ ಚಿಕ್ಕ ವಯಸ್ಸು. ಟೀನ್ಸ್ ಬಟ್ spurred on my tears. ಇಲ್ಲಿ ಆದ್ರೆ ಮುಖ್ಯವಾಗಿ ಸ್ಪ್ಯೂರ್ಡ್ ಆಗುತ್ತೆ, ಪ್ರೋತ್ಸಾಹ, ಉತ್ಸಾಹ ಅಥವಾ ಎನ್ಕರೇಜ್ಮೆಂಟ್ ನನಗೆ ಬರುತ್ತೆ. ಆನ್ ಬೈ ದ tears. ಇವಳಿಗೆ ಇನ್ನೂ ಕೂಡ ಉತ್ಸಾಹ ಬರುತ್ತೆ. ಯಾವುದರ ಉತ್ಸಾಹ? ಒಲಿಂಪಿಕ್ಸ್ ಉತ್ಸಾಹ ಬರುತ್ತೆ, ಗೇಮ್ ನ ಉತ್ಸಾಹ ಬರುತ್ತೆ. ಎನಿ ಹೌ ಐ ಓನ್ ದ ಗೋಲ್ಡ್ ಮೆಡಲ್ ಅಂತಕ್ಕಂಥ ಎಂಥೂಸಿಯಾಸಮ್ ನಲ್ಲಿ ಬೆಟ್ಟಿ ಕಟ್ ಬರ್ತಿದ್ದಾರೆ. ಗ್ಲೋರಿ ಅಟ್ ಲಾಸ್ಟ್. ಕೊನೆಗೆ ನನಗೆ ಏನ್ ಬಂತು? ಜಯ ಆಯ್ತು, ಗೌರವ ಬಂತು. ಗ್ಲೋರಿ. ನೋಡಿ, ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಾಳೆ, ಜಯಶಾಲಿ ಆಗ್ತಾಳೆ, ಕೊನೆಗೆ ಗೌರವವನ್ನು ಕೂಡ ಪಡ್ಕೊಳ್ತಾರೆ. ಅಟ್ ಲಾಸ್ಟ್ ಆಸ್ ಯುವರ್, ಆಸ್ ಯು ಗೈನ್ ಯುವರ್ ಗೋಲ್ಡ್ ಮೆಡಲ್ಸ್. ಆ ರೀತಿಯಾಗಿ ಅವನು ಏನು ಪಡ್ಕೊಳ್ತಾಳೆ ಅಂದ್ರೆ ಗೋಲ್ಡ್ ಮೆಡಲ್ಸ್ ಅನ್ನು ಪಡ್ಕೊಳ್ತಾಳೆ. ಟೈಮ್ ಟು ರಿಮೆಂಬರ್. ಆ ಸಮಯವನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ದ ರೆಸ್ಟ್ ಆಫ್ ಯುವರ್ ಇಯರ್ಸ್. ಉಳಿದಿರ್ತಕ್ಕಂಥ ಎಲ್ಲ ದಿನಗಳಲ್ಲೂ ಕೂಡ ಅದನ್ನ ನೆನ್ಪು ಮಾಡ್ಕೊಳ್ತಾ ಸೊ ಟೈಮ್ ಅನ್ನ ಪಾಸ್ ಮಾಡ್ತಾಳೆ ಬೆಟ್ಟಿ Cuthbert. This is the story of a golden girl. Mr. Stand up and read the first paragraph. See all the students what she is reading. Continue. Be loudly. ಜೋರಾಗಿ ಹೇಳಬೇಕು, ಬಹಳ ಜನ ಇದ್ದಾರಲ್ಲ. Listen. ನೋಡ್ಕೊಳ್ಳಿ. Sprint. If they started to
run. Why did you Huh. try? Try, not trying. While others were. Uh, what was the secret? That made it Seem fun. Fun. Why did you run? Yes, Jorge. Why did you run when your schoolmates were walking? Why did you sprint if they started to run? Why did you try while others were playing? What was the secret that made it seem fun? Was it the feel of the fresh air and sunshine? Was it the style of the breeze in your hair? What made the coach recognize you were special? Was it because you had courage to stay? Showing you were with when the mothers were Taking. taking long spells of effort and much to be learned, heeding the words that some others rejected, knowing that winning could only be earned. Time slipped away. Then came the Olympics, still in your teens, but spewed on by the cheeks. Glory at last, as you gained your gold medals, a time to remember the rest of your years. Next. Jorge, ಇವನ್ನೆಲ್ಲ ಕೇಳಂಗೆ. When your Mates, schoolmates schoolmates were walking. Why did you Sprint. sprint if They started. they started to run? Why did you Train. try While others while others were like were playing. playing? What
sunshine. Sunshine. Was it the Still. still of the Breeze. breeze in your ear? What made the Coach. coach Recognize. recognition you were Special. special? Was it because you had Courage. courage to spread? Next. Showing your will when the mothers were making long spells of effort and much to be learned, heeding the words that some others rejected, knowing that winning could only be admired. Continue. Time to sleep, then Sleep come away. away, then come the Olympics, still in your teens, but suffered. Spurred. Spurred on by the Chiefs' glory at last as you gained your gold medals, a time to remember the rest of your years. Next. How did you run? ಈಗ ಹೇಳಿ. ಹೇಳು. How did you run? ಹಾ. When your Huh. school Mates mates were walking. were walking? Why did you Sprint. sprint if they Started. started to run? Why did you Try. run? While While others were others were playing. What was What was the secret secret that made made it seem seem fun? అక్కడే second stanza. Was it the Feel feel of the tree, fresh fresh air and sunshine. sunshine? Was it the Still feel of the breathe. breeze in your ear? What made What made the coach coach recognize recognize you here? went Where were special were special? Was it because because you had had courage courage to spare. pray? Next. Showing. Showing your will when the musicals Wait. mothers were taking long spells of effort and much to be learned, heeding the words that some others rejected, knowing that winning could only be earned. Time slipped away, then came the Olympics, still in your teens, but suffered on by the Chiefs' glory at last as you gained your gold medals. A time to remember the rest of your years. Next. Listen. Why did you When you lay your your schoolmates were walking, why do you sprint? sprint if they started to run? Why did you train? Well, others were playing. What was the Secret. that made it seem fun? Next, continue. Was it the feel? Listen. Feel. Was it the feel? What was it the feel of the fresh air and sunshine? Was it the Still still of the breeze. breeze in your air? What made the Coach coach recognize recognize you were were special. special?
Was it because you had courage to pray? Next. Taking spells much to be learned. Heeding that some other rejected ಯಾರು ತಿಂದು ನೋಡಿದ್ರಿ ಹೇಳಿ ನೀವು ಹೇಳಿದಂಗೆ ಹೇಳಿಕೆ ನೋಡ್ತಿರಲ್ಲ ಅವ್ರು ಸುಮ್ಮನೆ ಸ್ಪೆಲ್ಲಿಂಗ್ ಇರೋದು knowing spelling